ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಿದ್ದು. ನಿಗೂಢವಾದ ಆತ್ಮದ ಕಥೆಗಳಿಗೆ ಸ್ವಾಗತ. ಇವತ್ತು ನಾನು ನಿಜವಾಗ್ಲೂ ನಡೆದಂಥ ಘಟನೆ ಹೇಳ್ತಾ ಇದ್ದೆ. ಅದೇನೆಂದರೆ ಅದು ಸ್ಟೋರಿ ಬಂದ್ಬಿಟ್ಟು ಸಕಲೇಶ್ಪುರಲ್ಲಿ ನಡೆದಂಥ ಘಟನೆ. ಸಕಲೇಶ್ಪುರದಿಂದ ಸುಮಾರು 10-15 ಕಿಲೋಮೀಟರ್ ದೂರದಲ್ಲಿ ಒಂದು ಎಸ್ಟೇಟ್ ಇರ್ತದೆ. ಆ ಎಸ್ಟೇಟ್ನಲ್ಲಿ ನಿಜವಾಗ್ಲೂ ನಡೆದಂಥ ಘಟನೆ. ಇನ್ನು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕಥೆಯನ್ನು ಹೇಳ್ತಾ ಇದ್ದೇನೆ. ಅದೇನಂದರೆ ಆ ಎಸ್ಟೇಟ್ನಲ್ಲಿ ಸುಮಾರು 5-6 ಜನ ಹುಡುಗರು ಇರ್ತಾರೆ. ಆ 4-5 ಜನದಲ್ಲಿ ಒಬ್ಬಂದು ಬರ್ತಡೇ ಇರ್ತದೆ. ಬರ್ತಡೇದ ಕೂಡಲೇ ಆ ಸ್ನೇಹಿತರು ಬರ್ತಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ 4 ಜನ ಮಾತಾಡ್ತಾರೆ. ಇನ್ನೊಬ್ಬ ಅವ್ರ ಸ್ನೇಹಿತ ಒಂದು ಕೆಲಸಕ್ಕೆ ಹೋಗ್ತಾನೆ, ಬರೋದು ಲೇಟ್ ಆಗ್ತದೆ. ಅವನು ಆಮೇಲೆ ಬರ್ತಡೇ ವಿಶ್ ಮಾಡೋದಕ್ಕೆ ಬರಲಿ, ನಾವು ಪ್ಲ್ಯಾನ್ ಮಾಡೋಣ ಅಂಥೇಳಿ ಈ 4-5 ಜನ ಸೇರಿ ಆ ಸಕಲೇಶ್ಪುರದ ದೂರದಲ್ಲಿ ಒಂದು ಎಸ್ಟೇಟ್ ಇರುತ್ತೆ. ಅದು ಅವನ ಸ್ನೇಹಿತಂದೇ ಆಗಿರುತ್ತೆ. ಆದ ಕೂಡಲೇ ಅಲ್ಲಿ ಅದನ್ನು ಕ್ಲೀನ್ ಮಾಡೋಣ, ಅವನು ಬಂದ ಕೂಡಲೇ ಕೇಕ್ ಕಟ್ ಮಾಡೋಣ ಅಂಥೇಳಿ ಅವರು ಸ್ನೇಹಿತನೊಟ್ಟಿಗೆ ಹೋಗ್ತಾರೆ. ಆ ಎಸ್ಟೇಟ್ಗೆ ಹೋಗೋಕ್ಕೆ 2 ದಾರಿ ಇರುತ್ತೆ. ಒಂದು ಕಾಡ್ ದಾರಿ, ಇನ್ನೊಂದು ರೋಡ್ ಸೈಡ್ನಲ್ಲಿ ಹೋಗುವಂಥ ದಾರಿ. ಇದ್ದ ಕೂಡಲೇ ಇವರು ಆ ಸ್ನೇಹಿತರಿಗೆಲ್ಲ ಆ ಕಾಡದಾರಿಲೇ ಹೋದರೆ ಸರಿಯಲ್ಲ, ಅದು ತುಂಬ ಕೆಟ್ಟದಾದ ದಾರಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆದ್ರಿಂದ ಇವರು ಬೇಗನೆ ಹೋಗಿ ಆ ಚೆನ್ನಾಗಿರೋ ದಾರಿಲೇ ಹೋಗಿ ಆ ಎಸ್ಟೇಟನ್ನು ಸೇರ್ತಾರೆ. ಎಸ್ಟೇಟ್ ಸೇರಿ ಎಸ್ಟೇಟಲ್ಲಿ ತುಂಬ ಗಲೀಜಾಗಿರುತ್ತೆ. ಅಂದರೆ ಅಲ್ಲಿ ಯಾರು ಸಹ ವಸ್ತಿ ಇರಲ್ಲ, ಅಂದರೆ ವಾಸವಿರಲ್ಲ. ಯಾಕಂದರೆ ಅಲ್ಲಿ ಅದು ತೋಟದಲ್ಲಿದ್ದ ಕಾರಣ ಏನೋ ಕೆಲಸ ಇದ್ದರೆ ಮಾತ್ರ ಇರುವಂಥದ್ದು ಹೇಳಿ ಅಲ್ಲಿ ಸುಮಾರು ದಿನದಿಂದ ಖಾಲಿಯಾಗಿರುತ್ತೆ. ಆ ಎಸ್ಟೇಟನ್ನು ಕ್ಲೀನ್ ಮಾಡ್ತಾರೆ. ಆ ರೂಮನ್ನು ಕ್ಲೀನ್ ಮಾಡಿ ರಾತ್ರಿ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ಡೆಕೋರೇಷನ್ ಗ್ರ್ಯಾಂಡಾಗಿ ಮಾಡಿ ಕ್ಲೀನ್ ಮಾಡಿಟ್ಟಿರ್ತಾರೆ. ಅವನ ಸ್ನೇಹಿತ ಬಂದ್ಬಿಟ್ಟು ಇನ್ನೊಬ್ಬ ಕೆಲಸಕ್ಕೆ ಹೋಗಿರ್ತಾನೆ, ಅಂದರೆ ಬರೋದು ಲೇಟ್ ಆಗ್ತದೆ. ಇವರು ಈ ರೂಮನ್ನು ಕ್ಲೀನ್ ಮಾಡೋಷ್ಟರಲ್ಲಿ ಟೈಮ್ ಜಾಸ್ತಿ ಆಗಿಬಿಡುತ್ತೆ. ಆದ ಕೂಡಲೇ ಅವರು ಅವನ ಸ್ನೇಹಿತನಿಗೆ ಕೇಕ್ ಹೇಳಿದ್ರಾಯ್ತು, ಬರುವಾಗ ತೊಗೊಂಬರಲಿ ಅಂಥೇಳಿ ಅವರು ಅವನಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ನಾವಿಲ್ಲಿ ಎಸ್ಟೇಟಲ್ಲಿದ್ದೇವೆ, ನೀನು ಸ್ವಲ್ಪ ಬೇಗ ಬಾ, ಬರ್ಡೇ ಇದೆ ಇವತ್ತು ತನ್ಮಯಂದು, ಬರ್ತಡೇ ಕೇಕ್ ಕಟ್ ಮಾಡಿ ಹೋಗೋಣ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಸರಿ ಅಂತೇಳಿ ಇವನು ಮತ್ತೆ ಬರ್ಡೇ ಅಷ್ಟೇ ಕೇಕ್ ಕಟ್ ಮಾಡಿದ್ರೆ ಆಯ್ತಾ, ಏನಾದರೂ ಬೇಡವಾ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಸರಿ ಬರುವಾಗ ಹಿಡ್ಕೊಂಬ, ಹಾಗೆ ಎಂಜಾಯ್ ಮಾಡೋಣ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಇವನು ಸಹ ಕೇಕನ್ನು ತಗೋತಾನೆ, ಮತ್ತು ನಾನ್ ವೆಜ್ ಅಂದರೆ ಫುಡ್ಡನ್ನು ತಗೋತಾನೆ. ಸುಮಾರು 5-6 ಜನ ಇದ್ದ ಕೂಡಲೇ ಅವರಿಗೆ ಸಫಿಷಿಯೆಂಟ್ ಆಗುವಂಥ ಒಂದು ನಾನ್ ವೆಜ್ ಫುಡ್ಡನ್ನು ತಗೋತಾನೆ. ತಗೊಂಡು ಸುಮಾರು ಅವನು ಅಲ್ಲಿಂದ ಬಿಡಬೇಕಾದ್ರೆ 6 ಗಂಟೆ ಆಗಿರುತ್ತೆ. 6 ಗಂಟೆ ಆದ ಕೂಡಲೇ ಆ ಸಕಲೇಶ್ಪುರ ಬಿಡ್ತಾನೆ. ಬಿಟ್ಟು ಸುಮಾರು 10-12 ಕಿಲೋಮೀಟರ್ ಇದ್ದ ಕಾರಣದಿಂದ ಅವನಿಗೆ ಸುಮಾರು ದೂರ ಇದ್ದ ಕಾರಣ ಬೇಗ ಹೋಗ್ಬೇಕಂತೇಳಿ ವಿಚಾರ ಮಾಡಿ ಅವನೇನು ಮಾಡ್ತಾನೆ, ಆ ಸರ್ಕಲ್ ಹತ್ರ ನಿಂತು ಕಾಡು ದಾರಿಲಿ ಹೋದರೆ ಹತ್ತಿರ ಆಗುತ್ತೆ, ಈ ಲಾಂಗ್ ದಾರಿಲಿ ಹೋದರೆ ದೂರ ಆಗುತ್ತೆ ಅಂತೇಳಿ ಅವನು ಬಂದುಬಿಟ್ಟು ಆ ಕಾಡು ದಾರಿಲೇ ಬೈಕನ್ನು ಹೊಳಿಸ್ತಾನೆ. ಹೊಳಿಸಿದ ಕೂಡಲೇ ಸಡನ್ಲಿ ಹೊಳಿಸಿದ ತಕ್ಷಣ ಅವನ ಸ್ನೇಹಿತ ಫೋನ್ ಮಾಡ್ತಾನೆ. ಫೋನ್ ಮಾಡಿದ ಕೂಡಲೇ ಎಲ್ಲಿದೆಯೋ ಬೇಗ ಬಾ ಅಂತ ಹೇಳ್ತಾನೆ. ಬೇಗ ಬಂದ ಕೂಡಲೇ ಸರಿ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಫೋನ್ ಕಟ್ ಮಾಡಿದ ಕೂಡಲೇ ಸುಮಾರು ಇವನು ಆ ಕಾಡು ದಾರಿಲೇ 5-6 ಕಿಲೋಮೀಟರ್ ಬಂದಿರ್ತಾನೆ. ಬಂದ ಕೂಡಲೇ ಅವ್ರ ಸ್ನೇಹಿತರಿಗೆ ನೆನಪಾಗುತ್ತೆ, ಈ ಟೈಮಲ್ಲಿ ಕಾಡು ದಾರಿಲೇ ಬಂದರೆ ಚಲೋ ಅಲ್ಲ ಅಂಥೇಳಿ ಅವನಿಗೆ ರಿಟರ್ನ್ ಫೋನ್ ಮಾಡಿ ಹೇಳೋದಕ್ಕೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ಕೂಡಲೇ ಫೋನ್ ರಿಸೀವ್ ಮಾಡ್ತಾನೆ. ಯಾಕಂತ ಕೇಳಿದ ಕೂಡಲೇ ಅವ್ರು ಹೇಳ್ತಾರೆ, ನೀನು ಆ ಕಾಡು ದಾರಿಲೇ ಬರೋಕ್ಕೆ ಹೋಗಬೇಡ, ಈ ಟೈಮಲ್ಲಿ ಅಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇದೆ, ಅಲ್ಲಿ ಜನ ತುಂಬ ಹೆದರಿದ್ದಾರೆ, ಆದ ಕಾರಣದಿಂದ ನೀನು ದೂರ ಆದರೂ ಪರವಾಗಿಲ್ಲ ಇದೇ ದಾರಿಲೇ ಬಾ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಇವನಿಗೆ ಆಲ್ರೆಡಿ ನಾ ಬಂದಿದ್ದೀನಿ ಮಗ, ಇನ್ನೇನು ವಾಪಸ್ ರಿಟರ್ನ್ ಹೋಗೋದು, ಅದೇನಾಗಲ್ಲ ಬಿಡು, ಹಾಗೆ ಹೇಳ್ತಾ ಇರ್ತಾರೆ ಜನ ಅಂಥೇಳಿ ಅವ್ರಿಗೆ ಹೇಳಿ ಫೋನ್ ಕಟ್ ಮಾಡ್ತಾರೆ. ಅವರು ರಿಟರ್ನ್ ಫೋನ್ ಮಾಡ್ತಾರೆ, ಮಾಡಿದ್ರು ಸಹ ಫೋನ್ ತೆಗೆಯೋದಿಲ್ಲ. ಇವನು ಅರ್ಧ ದಾರಿಗೆ ಬಂದಿರ್ತಾನೆ. ಆಯಿತು ಅಂಥೇಳಿ ಅವ್ರಿಗೆ ಸಹ ತುಂಬ ಭಯ ಇರ್ತದೆ, ಇವನು ಯಾಕೆ ದಾರಿಲಿ ಬಂದ ಮಾರೆ ಅಂಥೇಳಿ ಇವನು ಸುಮಾರು ಬರ್ತಾ ಇರ್ತಾನೆ. ಹಾಗೆ ಬರ್ತಿರ್ಬೇಕಾದ್ರೆ ಅಲ್ಲೊಬ್ಳು ಸುಮಾರು ಒಂದು 8 ಗಂಟೆ ಆಗಿರ್ಬೋದು ರಾತ್ರಿ, ಒಂದು ಹೆಣ್ಣು ಮಹಿಳೆ ನಿಂತಿರ್ತಾಳೆ.
ರೋಡ್ ಸೈಡ್ನಲ್ಲಿ. ಈ ರಾತ್ರಿ ಟೈಮಲ್ಲಿ ಇದ್ಯಾರಪ್ಪ ಇಲ್ಲಿ ಮನೆ ಇಲ್ಲ ಏನಿಲ್ಲ ಯಾರಿದು ಅಂತೇಳಿ ಇವನು ದೂರದಲ್ಲಿ ಬೈಕ್ ಸ್ವಲ್ಪ ಸ್ಲೋ ಮಾಡ್ತಾನೆ. ಇದೇನಪ್ಪ ರಾತ್ರಿ ಟೈಮಲ್ಲಿ ಅದು ಹೆಂಗಸು ಅಂದ್ಕೊಳ್ಳೆ ಇವನಿಗೆ ಸ್ವಲ್ಪ ಭಯ ಆಗುತ್ತೆ. ಇದೇನಪ್ಪ ನಮ್ಮ ಸ್ನೇಹಿತರು ಹೇಳಿದಂಗೆ ಇದೇನು ಭೂತನ ಅಥವಾ ದೆವ್ವನ ಅಂತ ಹೇಳಿದ್ಕೊಳ್ಳೆ. ಹಾಗೆ ಈ ಕಾಲದಲ್ಲೆಲ್ಲ ಎಲ್ಲಿ ಭೂತ ದೆವ್ವ ಅಂಥೇಳಿ ಮತ್ತೆ ಬೈಕ್ ಸ್ಟಾರ್ಟ್ ಮಾಡಿ ಹಾಗೆ ಹೋಗ್ತಾ ಇರ್ತಾನೆ. ಹೋಗಿ ಆ ಮಹಿಳೆ ಇವನಿಗೆ ಸ್ಟಾಪ್ ಕೇಳ್ತಾಳೆ. ಸ್ಟಾಪ್ ಕೇಳಿದ್ಕೊಳ್ಳಿ ಇವನು ಸಹ ಬೈಕ್ ಸ್ಲೋ ಮಾಡ್ತಾನೆ. ಸ್ಲೋ ಮಾಡಿ ಆ ಮಹಿಳೆ ಹತ್ರ ನಿಲ್ಲಿಸ್ತಾನೆ. ನಿಲ್ಲಿಸಿದ್ಕೊಳ್ಳಿ ಏನಾಯ್ತು ರೀ ಇಲ್ಲಿದ್ದೀರಾ, ಇದು ರಾತ್ರಿ ಟೈಮಲ್ಲಿ ಎಲ್ಲಿಗೆ ಹೋಗಬೇಕು ನೀವು ಅಂತ ಕೇಳ್ತಾನೆ. ಕೇಳಿದ್ಕೊಳ್ಳಿ ಆ ಮಹಿಳೆ ಹೇಳ್ತಾಳೆ, ಸರ್ ನಾನು ಬೇಗ ಹೋಗಬೇಕಾಗಿತ್ತು, ಬಸ್ ಮಿಸ್ ಆಯಿತು, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ನಮ್ದೊಂದಲ್ಲಿ ಮನೆ ಇದೆ, ಆ ಮನೆ ಹತ್ರ ಸ್ಟಾಪ್ ಮಾಡ್ತೀರಾ ಅಂತ ಕೇಳ್ತಾನೆ. ಕೇಳಿದ್ಕೊಳ್ಳೆ ಅವನು ಹೇಳ್ತಾನೆ ಸರಿ ಹತ್ಕೊಳ್ಳಿ ಅಂತ ಹೇಳ್ತಾಳೆ. ಹತ್ಕೊಳ್ಳಿ ಅಂತ ಹೇಳಿದ್ಕೊಳ್ಳೆ ಅವಳು ಹತ್ಕೋತಾಳೆ ಬೈಕ್. ಸರಿ ಅಂತೇಳಿ ಇವನು ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತಾನೆ. ಹಾಗೆ ಮೂವ್ ಮಾಡ್ತಾ ಮಾಡ್ತಾ ಅವಳ ಜೊತೆ ಮಾತಾಡ್ತಾ ಹೋಗ್ತಾನೆ. ನಿಮ್ದು ಯಾವರು, ಎಲ್ಲಿಗೆ ಹೋಗ್ಬೇಕು ನೀವು, ಇಲ್ಲಿಗೆ ಯಾಕೆ ನಿಂತ್ಕೊಂಡಿದ್ರಿ ಅಂತ ಹೇಳ್ತಾನೆ. ಹೇಳಿದ್ಕೊಳ್ಳಿ ಅವಳು ಹೇಳ್ತಾಳೆ ಸರ್ ಅಲ್ಲೊಂದು ನಮ್ಮ ಅಜ್ಜನ ಮನೆ ಇದೆಯಾ, ಆ ಅಜ್ಜನ ಮನೆ ಹತ್ರ ನಮ್ಗೆ ಸ್ಟಾಪ್ ಮಾಡಿ ಬೈಕು ಅಂತ ಹೇಳ್ತಾಳೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಹೋಗುತ್ತಾ ನಾವು ತುಂಬ ಚೆನ್ನಾಗಿದ್ವಿ ಸರ್, ಯಾರ ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ, ನಮ್ಮ ಅಜ್ಜ ಸತ್ರು ಅಂತ ಹೇಳ್ತಾಳೆ. ಹಾಗಾದರೆ ನೀವು ಒಬ್ಬರೇ ಇರೋದಾ ಅಂತ ಕೇಳ್ತಾನೆ. ಹೌದು, ಆ ಮನೆ ಹತ್ರ ನಿಲ್ಲಿಸ್ಬಿಡಿ ನಾವು ಇಳ್ಕೋತೇವೆ ಅಂತ ಹೇಳ್ತಾಳೆ. ಹೇಳಿದ್ಕೊಳ್ಳೆ ಸರಿ ಅಂತೇಳಿ ಇವಳು ಆ ಮನೆ ಹತ್ರ ಬೈಕ್ ಸ್ಟಾಪ್ ಮಾಡಿಸ್ತಾಳೆ. ಮಾಡಿಸಿ ಹಿಂದೆ ಇಳಿರಿ ಅಂತ ಹೇಳ್ತಾನೆ. ಹೇಳಿದ್ಕೊಳ್ಳೆ ಅವಳು ಒಂದ್ಸ ವಯಸ್ಸು ಬರೋಣ ಏನೂ ಇಲ್ಲ, ಇಳಿದ್ರ ಅಂತ ಕೇಳಿ ವಾಪಸ್ ತಿರುಗಿ ನೋಡ್ತಾನೆ. ಬೈಕ್ ಮೇಲೆ ಅವಳು ಆ ಬೈಕ್ ಮೇಲೆ ಇರೋದಿಲ್ಲ. ಸಡನ್ಲಿ ಆಚೆ ನೋಡ್ತಾನೆ, ಈಚೆ ನೋಡ್ತಾನೆ, ಕಾಣೋದೇ ಇಲ್ಲ. ಆ ಮನೆ ಮಾತ್ರ ಕಾಣುತ್ತೆ, ಅಲ್ಲಿ ಲೈಟ್ ಆನ್ ಆಗಿರುತ್ತೆ. ಓ ಇಷ್ಟು ಬೇಗ ಹೋದ್ರ, ಒಂದು ಥ್ಯಾಂಕ್ಸ್ ಅಂತ ಹೇಳಿಲ್ಲ ಅಂಥೇಳಿ ಇವನು ಆ ಬೈಕನ್ನು ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಿ ಹಾಗೆ ಸುಮಾರು ದೂರ ಹೋಗ್ತಾ ಇರ್ತಾನೆ. ಹಾಗೆ ಬೈಕ್ ಸ್ಟಾರ್ಟ್ ಮಾಡಿ ಮುಂದೆ ಹೋಗ್ತಿರ್ಬೇಕಾದ್ರೆ ಅಲ್ಲೊಬ್ರು ದೂರದಲ್ಲಿ ಒಬ್ರು ಅಜ್ಜ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಇವನು ಬೈಕ್ ಸ್ಟಾಪ್ ಮಾಡಿ ಏನ್ ಸರ್ ಈ ಕಡೆ ಹೋಗ್ತಾ ಇದ್ದೀರಾ, ರಾತ್ರಿ ತುಂಬಾ ಟೈಮ್ ಆಗಿದೆ, ಒಬ್ರೆ ಹೋಗ್ತಾ ಇದ್ರಲ್ಲ ಅಂತ ಕೇಳ್ತಾನೆ. ಹೌದಪ್ಪ, ನನ್ನ ಮಗಳು ಬರೋದನ್ನು ಕಾಯ್ತಾ ಇದ್ದೆ, ಇನ್ನೂ ಸಹ ಬಂದಿಲ್ಲ, ಅದಕ್ಕೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ಅವನು ಹೇಳ್ತಾನೆ. ಹೇಳಿದ ಕೂಡಲೇ ಸ್ವಲ್ಪ ನನ್ನ ಹತ್ರ ಡ್ರಾಪ್ ಮಾಡ್ತೀಯಾ ಆ ಮನೆ ಹತ್ರ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಸರಿ ಆಯ್ತು ಸರ್ ಅಂತೇಳಿ ವಾಪಸ್ ಅಜ್ಜನ ತಿರುಗಿಸ್ಕೊಂಡು ವಾಪಸ್ ಅದೇ ಮನೆಗೆ ಬರ್ತಾರೆ. ಅದೇ ಮನೆಗೆ ಬಂದು ರೋಡ್ ಸೈಡಲ್ಲಿ ತರಬಿ ಆ ಅಜ್ಜನಿಗೆ ಹೇಳ್ತಾನೆ, ಸರ್ ನಿಮ್ಮ ಮನೆ ಬಂತು ಇಳಿರಿ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ವಾಪಸ್ಸು ತಿರುಗಿ ನೋಡ್ತಾನೆ, ಆ ಬೈಕ್ ಮೇಲೆ ಯಾರು ಸಹ ಕಾಣೋದಿಲ್ಲ. ವಾಪಸ್ ಆಚೆ ತಿರುಗಿ ನೋಡ್ತಾನೆ, ಎಲ್ಲಿ ಸಹ ಕಾಣೋದಿಲ್ಲ. ಆದ್ರೆ ಆ ಮನೆ ಕಡೆ ತಿರುಗಿದಾಗ ಮನೆಯಲ್ಲಿ ಲೈಟ್ ಆನ್ ಆಗಿರುತ್ತೆ, ಆದ್ರೆ ಬೀಗ ಹಾಕಿ ಇರುತ್ತೆ. ಏನಪ್ಪ ಇಷ್ಟು ಬೇಗ ಹೋದ್ರ, ಅವನು ಥ್ಯಾಂಕ್ಸ್ ಅಂತ ಹೇಳಿಲ್ಲ ಅಂತ ಹೇಳಿ ಇವರು ಆ ಬೈಕನ್ನು ಸ್ಟಾರ್ಟ್ ಮಾಡಿ ವಾಪಸ್ ಹೊರಡ್ತಾನೆ. ಹೋಗಿ ತುಂಬಾ ಏನ್ ಮರೆ ಸಡನ್ಲಿ ಹಿಂಗಾಯ್ತು, ಯಾರು ಸಹ ಕಾಣಿಸ್ಲಿಲ್ಲ, ಡ್ರಾಪ್ ಮಾಡ್ತಿರ್ತ ತಗೊಂಡು ತಿರುಗಿ ನೋಡಿದ್ರೆ ಆ ಅಜ್ಜನೂ ಇಲ್ಲ ಅವಳು ಇಲ್ಲ ಅಂತ ಹೇಳ್ತಾರೆ. ಹೇಳಿದ ಸ್ಟಾರ್ಟ್ ಮಾಡಿ ಒಂದೇ ಸಮಯ ಗಾಡಿ ಸ್ಪೀಡಾಗಿ ಹೊಡಿತಾ ಹೋಗಿ ಅವರ ಸ್ನೇಹಿತರನ್ನು ಸೇರಿ ಈ ಕೇಕನ್ನು ಅವರಿಗೆ ಕೊಟ್ಟು ಬರ್ತ್ಡೇ ಕೇಕ್ ಕಟ್ ಮಾಡ್ತಾರೆ. ಕೇಕ್ ಕಟ್ ಮಾಡಿ ಎಂಜಾಯ್ ಆಗಿ ಕೇಕ್ ಕಟ್ ಮಾಡಿ ಜಾಲಿಯಾಗಿ ಎಲ್ಲರೂ ಮಾತಾಡ್ತಾ ಕೂತಿರ್ತಾರೆ. ಕೂತ್ಕೊಳ್ಳಿ ಅವ್ರ ಸ್ನೇಹಿತ ಕೇಳ್ತಾನೆ, ನಮ್ಗೇನು ಊಟ ಕರೀಲ್ವಾ ಅಂತ ಕೇಳ್ತಾನೆ. ಅವನು ಬಂದ್ಬಿಟ್ಟು ಅವನ ಬೈಕ್ ಬ್ಯಾಗಲ್ಲಿ ಹೋಗ್ತಾನೆ, ಅಲ್ಲಿ ಫುಡ್ ತಂದಿರ್ತಾನಲ್ಲ ಅದೇ ನಾನ್ ವೆಜ್ಜು. ಹೋಗಿ ನೋಡ್ತಾನೆ ಆ ಫುಡ್ಡೇ ಇರೋದಿಲ್ಲ, ಅದರಲ್ಲಿ ನಾನ್ ವೆಜ್ ತಂದಿರ್ತಕ್ಕಂಥ ಫುಡ್ಡೇ ಇರೋದಿಲ್ಲ. ಹೇಳ್ತಾನೆ ನಾನು ತಂದಿದ್ದೆ ಆ ಬೈಕಲ್ಲಿ ಇಲ್ಲ ಅಂತ ಹೇಳ್ತಾನೆ. ಹೇಳಿದ್ಕೊಳ್ಳೆ ಅದೆಲ್ಲಿ ಹೋಗುತ್ತೋ ಅಂತೇಳಿ ಅವ್ರ ಸ್ನೇಹಿತರು ಕೇಳ್ತಾರೆ. ಆ ಎಷ್ಟೇಟಿನ ಆದಂಥ ಸ್ನೇಹಿತ ಹೇಳ್ತಾನೆ, ನೀನು ಯಾವ ದಾರಿಲಿ ಬಂದ್ಯಾ, ಯಾಕಂದ್ರೆ ಅದೇ ಕಾಡು ದಾರಿಲಿ ಅಂತ ಹೇಳ್ತಾನೆ. ಹೇಳಿದ್ಕೊಳ್ಳೆ ಆ ಹುಡುಗ ಕೇಳ್ತಾನೆ, ನಿನಗೆ ಯಾರಾದರೂ ಒಬ್ಬ ಮಹಿಳೆ ರೋಡ್ ಸೈಡಲ್ಲಿ ಸಿಕ್ಕಳ ಅಂತ ಕೇಳ್ತಾನೆ. ಹೌದು ಸಿಕ್ಕಳು, ಅವಳು ಕರ್ಕೊಂಡ್ಬಂದು
ಆ ಮನೆ ಹತ್ರ ಇಳಿಸಿದೆ. ಬಟ್ ಅವಳು ಇಳಿಬೇಕಾದ್ರೆ ಹತ್ತಬೇಕಾದ್ರೆ ಮಾತ್ರ ನೋಡಿದ್ದು, ಇಳಿಬೇಕಾದ್ರೆ ಕಾಣಲೇ ಇಲ್ಲ. ಎಷ್ಟು ಬೇಗ ಎದ್ದೋರ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅವ್ನಿಗೆ ಗೊತ್ತಾಗುತ್ತೆ ಅಷ್ಟರಲ್ಲೇ. ಗೊತ್ತಾದ ಕೂಡಲೇ ಮತ್ತೆ ಮುಂದೆ ಬರ್ತಾ ಒಬ್ಬ ವ್ಯಕ್ತಿನೂ ಸಹ ನೋಡಿದೆ ಅಂತ ಕೇಳ್ತಾನೆ. ಹೌದು ಅಂತ ಹೇಳ್ತಾನೆ. ಆ ವ್ಯಕ್ತಿನೂ ಸಹ ಕರ್ಕೊಂಡು ಹೋಗಿ ಆ ಮನೆ ಹತ್ರ ನಿಲ್ಲಿಸಿದೆ. ಬಟ್ ಅವನು ಸಹ ಎಷ್ಟು ಬೇಗ ಇಳಿದು ಹೋದ್ರು ಗೊತ್ತಿಲ್ಲ, ನಮ್ಗೆ ಹೇಳೇ ಇಲ್ಲ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಆ ಸ್ನೇಹಿತ ಹೇಳ್ತಾನೆ, ನೀನು ಯಾರನ್ನ ಕರ್ಕೊಂಬಂದು ಇಳಿಸಿದ್ಯಾ ನಿನಗೆ ಗೊತ್ತಿದೆಯಾ, ಅಥವಾ ನಿನ್ನ ಬೈಕಲ್ಲಿರೋ ಫುಡ್ ಎಲ್ಲೋಯ್ತು ಅಂತ ನಾನು ಹೇಳ್ಬೇಕಾ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಏನು ಹೇಳು ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಅವ್ರು ಹೇಳ್ತಾರೆ. ಆ ಸ್ನೇಹಿತ ಹೇಳಿದ ಕೂಡಲೇ ಇವರಿಗೆ ಎಲ್ಲರಿಗೂ ಭಯ ಆಗಿಬಿಡುತ್ತೆ. ಯಾಕಂದರೆ ಅವರು ತಂದೆ ಮಗಳು ಸತ್ತು 3 ವರ್ಷ ಆಯಿತು. ರಾತ್ರಿ ಟೈಮಲ್ಲಿ ಅದೇ ದಾರಿಯಲ್ಲಿ ಸುತ್ತಾಡ್ತಾ ಇರ್ತಾರೆ ಅಂತ ಹೇಳಿದ ಕೂಡ ಎಲ್ಲರಿಗೂ ಭಯ ಆಗಿಬಿಡುತ್ತೆ. ನೀನು ಬಿಟ್ಟಿದ್ದೆ ಒಂದು ಪುಣ್ಯ, ನೀನು ತಂದಿರುವ ನಾನ್ ವೆಜ್ ಫುಡ್ಡು ಅವ್ರು ತೊಗೊಂಡಿದ್ದಾರೆ, ಅಂದರೆ ಆ ಪ್ರೇತಾತ್ಮಗಳು ತೊಗೊಂಡಿದೆ. ನೀನು ಬದುಕಿ ಬಂದಿದ್ದೆ ಬಚಾವು, ನಿನ್ನ ಟೈಮ್ ಚೆನ್ನಾಗಿದೆ ಅಂತ ಹೇಳಿದ ಕೂಡ ಎಲ್ಲರಿಗೂ ಶಾಕ್ ಆಗಿಬಿಡುತ್ತೆ. ಬರ್ತ್ಡೇ ಮಾಡೋದಕ್ಕೆ ಹೋಗಿ ಜೀವನನೇ ಕೊಡಬೇಕಾಗಿತ್ತಲ್ಲ ಅಂತ ಹೇಳಿ ಎಲ್ಲರೂ ಸಹ ಒಂದೇ ಸಮನ ಶಾಕ್ ಆಗಿ ಭಯ ಬಿದ್ದು ಬಿಡ್ತಾರೆ. ಆ ರಾತ್ರಿ ಟೈಮಲ್ಲಿ ಆ ಕಾಡು ದಾರಿಯಲ್ಲಿ ಹೋಗಲೇಬಾರ್ದಿತ್ತು, ನೀವು ಬರಲೇಬಾರ್ದು ಅಂತ ಹೇಳಿ ಎಲ್ಲರೂ ಸಹ ಹೆದರಿ ಕೂತು ಬೆಳಗಿನ ಜಾವ ಎದ್ದು ಮತ್ತೆ ಅವ್ರ ಮನೆಗಳನ್ನು ಸೇರ್ಕೋತಾರೆ. ಇದು ನಿಜವಾಗ್ಲೂ ನಡೆದಂಥ ಘಟನೆ. ಇದರಲ್ಲಿ ಆ 5-6 ಜನ ಹುಡುಗರಲ್ಲಿ ಆ ಒಬ್ಬ ಹುಡುಗ ಮಾತ್ರ ಈ ಸ್ಟೋರಿಯನ್ನು ನನಗೆ ಹೇಳಿದ್ದು. ಈ ಸ್ಟೋರಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಗುಡ್ ಬಾಯ್ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋವಾಗಿ ಕಾಯ್ತಾ ಇರಿ ಅಂತ ಹೇಳುತ್ತಾ ಬಾಯ್.